ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಅದೇನದಜ್ಜ? ನನಗೆ ಅದ್ರಲ್ಲಿ ಏನೋ ಕಾಣ್ತಾ ಇದೆ. ಇದು ಯಾರ ಮೊಬೈಲ್ ಫೋನ್? ನನಗ್ ಗೊತ್ತಿಲ್ಲ, ಆದ್ರೆ ನಮಗ್ ಸಿಕ್ಕಿದೆ. ನಾವ್ ಈ ಮೊಬೈಲ್ ಅಲ್ಲಿ ಆಟ ಆಡೋಣ. ಖಂಡಿತ ಇಲ್ಲ, ಇದು ನಮ್ ಫೋನ್ ಅಲ್ಲ. ನಾವ್ ಈ ಫೋನನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಆಫೀಸರ್ ಕೊಡ್ಬೇಕು. ಆದ್ರೆ ಯಾಕಜ್ಜ? ನಮಗ್ ಸಿಕ್ಕಿದೆ, ಇದನ್ನ ನಾವ್ ಇಟ್ಕೋಬೇಕಲ್ವಾ? ಇಲ್ಲ, ಇದ್ ಸರಿಯಲ್ಲ. ಮಕ್ಕಳೇ, ನಾನ್ ನಿಮಗೆ ಒಂದ್ ಕತೆ ಹೇಳ್ತೀನಿ. ಬನ್ನಿ, ಚೇರ್ ಅಪ್ ಮಾಡಿ. ಓಕೆ. ಒಂದಾನೊಂದು ಕಾಲದಲ್ಲಿ ಮರ ಕಡಿಯವನು ಕಾಡಿನಲ್ಲಿ ಮರ ಕಡಿತಾ ಇದ್ದ. ಅವನಿಗೆ ಸುಸ್ತಾಗಿ ಮರದ ಕೆಳಗೆ ವಿಶ್ರಾಂತಿಗಾಗಿ ಕೂರ್ತಾನೆ. ವಾವ್, ಇದು ಚಿನ್ನದ ಬ್ರೇಸ್ಲೆಟ್. ಇದು ತುಂಬಾ ಸೊಗಸಾಗಿದೆ, ಹಾಗೂ ಇದರಲ್ಲಿ ಬಹಳಷ್ಟು ಅಮೂಲ್ಯವಾದ ರತ್ನಗಳಿವೆ. ಇದು ಖಂಡಿತ ಬಹಳ ಬೆಲೆ ಬಾಳುವಂತದ್ದು. ಬಹುಶಃ ಇದು ರಾಜನದ್ದೇ ಆಗಿರಬೇಕು. ನಾನಿದನ್ನ ಜೋಪಾನವಾಗಿ ಇಟ್ಟಿರ್ತೀನಿ. ನಾನಿದನ್ನ ಮಾರಾಟ ಮಾಡಿದ್ರೆ ನಾನು ಬಹಳ ಶ್ರೀಮಂತನಾಗ್ತೀನಿ. ನಂತರ ನಾನ್ ಯಾವತ್ತೂ ಮರ ಕಡಿಯುವ ಅವಶ್ಯಕತೆನೇ ಇಲ್ಲ. ಆದ್ರೆ ಮೊದಲು ಇದನ್ನ ಬಚ್ಚಿಡ್ಬೇಕು. ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗ್ಬಾರದು. ನಾನಿದನ್ನ ನನ್ನ ಗುಡಿಸಲಿನಲ್ಲಿ ಬಚ್ಚಿಡ್ತೀನಿ, ಯಾರಿಗೂ ಗೊತ್ತಾಗ್ಬಾರ್ದು. ಏನಪ್ಪ ಮಾನಸ್, ನೀನು ತೊಂದರೆಯಲ್ಲಿರೋ ಹಾಗಿದೆ. ಎಲ್ಲ ಸರಿ ಇದೆ ಅಲ್ವಾ? ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ ಇಲ್ಲ, ಏನಿಲ್ಲ, ನನಗ್ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಎಲ್ಲಿದನ್ನ ಬಚ್ಚಿಡ್ಲಿ? ನನ್ನ ಬ್ರೇಸ್ಲೆಟ್ ಸೇಫ್ ಆಗಿದ್ಯಾ? ಓ, ದರೋಡೆಕೋರ ಬಂದ್ರೆ ಏನ್ ಮಾಡೋದು? ಅವನಿಗದ್ ಸಿಕ್ಕಿದ್ರೆ ತಗೊಂಡ್ ಹೋಗ್ಬಿಡ್ತಾನೆ. ನಾನ್ ಯಾರಿಗದನ್ನ ಮಾರಾಟ ಮಾಡ್ಲಿ? ಯಾರತ್ರ ಅದನ್ನ ಕೊಂಡ್ಕೊಳ್ಳುವಷ್ಟು ಹಣವಿರ್ಬೋದು? ನಿಜವಾಗ್ಲೂ ಈ ಬ್ರೇಸ್ಲೆಟ್ ರಾಜನಿಗೆ ಸೇರ್ಬೇಕಾಗಿದ್ದ? ಒಂದ್ ವೇಳೆ ಅವನಿಗೆ ಗೊತ್ತಾದ್ರೆ ನನಗ್ ಶಿಕ್ಷೆ ಆಗ್ಬೋದಾ? ಇಲ್ಲ ಇಲ್ಲ ಇಲ್ಲ. ಇದೇ ತರ 3 ದಿನವರೆಗೂ ಸಾಕ್ತಾ ಇರುತ್ತೆ. ಮರ ಕಡಿಯುವವನಿಗೆ ಮನೆ ಹೊರಗಡೆ ಕೂಡ ಹೋಗಕ್ಕಾಗಲ್ಲ. ಅವನಿಗೆ ಬಹಳ ಭಯವಾಗಿ ಊಟವನ್ನ ಕೂಡ ಮಾಡ್ತಾ ಇರೋದಿಲ್ಲ. ಇದ್ರಿಂದ ಅವನ್ ಬಹಳ ವೀಕ್ ಆಗ್ತಾನೆ. ನಂಗೊತ್ತು ನಾನ್ ಏನ್ ಮಾಡ್ಬೇಕು ಅಂತ. ನಾನು ಸರಿ ಮಾರ್ಗವನ್ನೇ ಹಿಡಿತೀನಿ. ಸರ್, ನನಗೆ ಈ ಬ್ರೇಸ್ಲೆಟ್ ಕಾಡಿನಲ್ಲಿ ಸಿಕ್ತು. ನನಗ್ ಗೊತ್ತಿಲ್ಲ ಇದು ಯಾರ್ದು ಅಂತ ಹೇಳಿ. ವಾವ್, ನೀನು ಬಹಳ ನಿಯತ್ತಿನ ವ್ಯಕ್ತಿ. ನಿನ್ನ ನಿಯತ್ತಿಗಾಗಿ ರಾಜನಿಂದ ಉಡುಗೊರೆ ಸಿಗುತ್ತೆ. ರಾಜ ಮರ ಕಡಿಯುವವನಿಗೆ ಉಡುಗೊರೆ ನೀಡ್ತಾನೆ. ನಂತರ ಮರ ಕಡಿಯುವವನು ಖುಷಿಯಿಂದ ಹೋಗ್ತಾನೆ. ಸೊ ನಿಮಗೆ ಗೊತ್ತಾಯ್ತಲ್ವಾ, ನಿಯತ್ತಾಗಿರೋದೇ ಒಳ್ಳೆಯದು. ಹೌದು ಅಜ್ಜ, ಈಗ ನಮಗ ಅರ್ಥ ಆಯ್ತು ಅಜ್ಜ. ನನಗ್ ಸಂತೋಷವಾಯ್ತು. ನೀವಿವತ್ತು ಮುಖ್ಯವಾಗಿದ್ದನ್ನ ಕಲ್ತಿದ್ದೀರಾ.